ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಏನಪ್ಪ ಸಡನ್ನಾಗಿ ಪೊಲೀಸರೆಲ್ಲ ತೋರಿಸ್ತದೇನೆ ಅಂತ ನೋಡಿ ಕೇಳೋದೆಲ್ಲ ಸಿಗಾಕೊಂಬಿಟ್ಟವ್ರೆ ಅಂತ ಅಂದ್ಕೋಬೇಡ್ರಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದೀವಿ ನೋಡಿ. ಸೊ ನಾವು ಇವಾಗ ಎರವಿಕುಲಂ ನ್ಯಾಷನಲ್ ಪಾರ್ಕ್ಗೆ ಬಂದಿದ್ದೀವಿ. ಸೊ ನ್ಯಾಷನಲ್ ಪಾರ್ಕ್ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಹತ್ರ ಕಾಯ್ತಾ ಇದ್ದೀವಿ. ಸೊ ಆಗ ಪೊಲೀಸ್ ಅಫಿಷಿಯಲ್ಸ್ ಆ ಪಾರ್ಕಿಗೆ ಬಂದಿದ್ದರು. ಸೊ ಅಲ್ಲಿ ಈ ವಿಡಿಯೋ ಮಾಡಿದ್ದು. ಸೊ ಏನಕ್ಕೆ ಬಂದಿದ್ದರು, ಏನು ಈ ಪಾರ್ಕ್ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ, ಬನ್ನಿ. ಸೊ ನಮಸ್ಕಾರ ಸ್ನೇಹಿತರೆ. ಸೊ ನಾನು ಹೇಳಿದಾಗೆ ನಾವು ಈಗ ಎರವಿಕುಲಂ ನ್ಯಾಷನಲ್ ಪಾರ್ಕಿಂದ ಮುಂದೆ ಹೊರಟಿದ್ದೀವಿ. ಸೊ ಎರವಿಕುಲಂ ನ್ಯಾಷನಲ್ ಪಾರ್ಕಿಂದ ಅಲ್ಲಿ ಬಸ್ನ ಬೋರ್ಡ್ ಮಾಡಿ ಅಲ್ಲಿಂದ ಸುಮಾರು ಒಂದು 7ರಿಂದ 8 ಕಿಲೋಮೀಟರ್ ಕಾಡೊಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಎರವಿಕುಲಂ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ನ್ಯಾಷನಲ್ ಪಾರ್ಕ್ ಬಂದು ಸಮುದ್ರ ಮಟ್ಟದಿಂದ 7,000 ಅಡಿ ಮೇಲೆ ಇದೆ. ಮತ್ತು ಇಲ್ಲಿ ತುಂಬ ವಿಶಿಷ್ಟವಾದ ಮತ್ತು ವಿಶೇಷವಾದ ಪ್ರಾಣಿ ಪಕ್ಷಿ ಮತ್ತು ಹೂವು ಗಿಡಗಳನ್ನು ನೋಡ್ಬೋದು. ಸೊ ಈ ಪಾರ್ಕ್ ಬಂದುಬಿಟ್ಟು 1975ರಲ್ಲಿ ಮೀನ್ಸ್ 1975 ಒಂದು ಸ್ಯಾಂಚುರಿಯಾಗಿ ಡಿಕ್ಲೇರ್ ಮಾಡ್ತಾರೆ. ಮತ್ತು ಈ ಪಾರ್ಕಲ್ಲಿ ವಿಶೇಷವಾಗಿ ನೀಲಗಿರಿ ತಾರ್ ಮೌಂಟೇನ್ ಗೋಟ್ಸ್ ಅಂದರೆ ಬೆಟ್ಟದ ಮೇಕೆಗಳು ಅಂತ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಬೆಟ್ಟದ ಮೇಕೆಗಳು ಅನ್ನೋ ಒಂದು ವಿಶೇಷವಾದ ವಿವಿಧವಾದ ವೈಶಿಷ್ಟ್ಯಗೊಂಡಿರುವ ಒಂದು ವಿಶೇಷ ಜಾತಿಯ ಮೇಕೆಯನ್ನು ಕಾಪಾಡಿಕೊಂಡು ಬರಲು ಈ ಒಂದು ಪಾರ್ಕ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಆ ಒಂದು ಉದ್ದೇಶದಿಂದ 1975ರಲ್ಲಿ ಈ ಒಂದು ಜಾಗನ ನ್ಯಾಷನಲ್ ಪಾರ್ಕ್ ಆಗಿ ಘೋಷಿಸಲಾಗುತ್ತೆ. ಮತ್ತು ನಾನು ಏನು ಹೇಳಿದೆ, ಈ ನೀಲಗಿರಿ ತಾರ್ ಅನ್ನೋ ಒಂದು ಮೇಕೆ ಅದು ನಮ್ಮ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಆ ಪಶ್ಚಿಮ ಘಟ್ಟದಲ್ಲಿ ಹೇಳಬೇಕು ಅಂತಂದರೆ ಅದು ಎಕ್ಸ್ಪೆಷಲಿ ಕೇರಳದಲ್ಲಿ ನೋಡೋಕ್ಕೆ ಮಾತ್ರ ಸಾಧ್ಯ. ಈ ಪಾರ್ಕ್ನ ನೀಲಕುರಂಜಿ ಅಂತಲೂ ದ ಲ್ಯಾಂಡ್ ಆಫ್ ನೀಲಕುರಂಜಿಯ ಜಾಗ ಅಂತಲೂ ಹೇಳ್ತಾರೆ. ಸೊ ಏನಪ್ಪ ಈ ನೀಲಕುರಂಜಿ ಅಂತಂದರೆ, ಈ ನೀಲಕುರಂಜಿ ಅನ್ನೋದು ಒಂದು ವಿಶಿಷ್ಟವಾದ ಜಾತಿಯ ಹೂ. ಈ ಹೂ 12 ವರ್ಷಕ್ಕೆ ಒಂದು ಸಲ ಮಾತ್ರ ಅರಳುತ್ತೆ. ಸೊ ಅದರಲ್ಲಿ ನೀವು ಈ ಪಾರ್ಕ್ಗಳಿಗೆ ಹೋದಾಗ ಅಲ್ಲಿ ನಿಮಗೊಂದು ಚಿಕ್ಕದಾದ ಒಂದು ರೂಮ್ ಇರುತ್ತೆ. ಆ ರೂಮ್ ಒಳಗಡೆ ನಾವು ಹೋದರೆ ಈ ಪಾರ್ಕ್ನ ವೈಶಿಷ್ಟ್ಯತೆ ಎಲ್ಲ ಹಾಕಿರ್ತಾರೆ. ಅಲ್ಲಿ ನಾವು ಅಲ್ಲಿ ಹೋದಾಗ ಹೂ ನೋಡೋಕ್ಕಾಗಿಲ್ಲ, ಬಟ್ ಅಲ್ಲಿರೋ ಒಂದು ರೂಮ್ ಒಂದು ಏನಂತಾರೆ ಗೈಡ್ ಟೂರ್ ಥರ ಇರುತ್ತಲ್ಲ, ಅಲ್ಲಿ ನಾವು ಆ ಹೂವಿನ ಫೋಟೋ ನೋಡಿದ್ವಿ. ಸೊ ಈ ಪಾರ್ಕ್ ಬಗ್ಗೆ ಇನ್ನೂ ವಿಶಿಷ್ಟವಾಗಿ ಹೇಳಬೇಕು ಅಂದರೆ, ಈ ಪಾರ್ಕ್ ಬಂದ್ಬಿಟ್ಟು 97 ಕಿಲೋಮೀಟರ್ ವಿಸ್ತಾರಗೊಂಡಿದೆ. ಈ ಪಾರ್ಕ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ದೇವಿಕುಲಂ ತಾಲೂಕ್ ಆಫ್ ಇಡುಕಿ ಡಿಸ್ಟ್ರಿಕ್ಟ್, ಕೇರಳ, ಮುನ್ನಾರ್ ಕೇರಳದಲ್ಲಿ ಇರೋದು. ಸೊ ನೀವು ಇಲ್ಲಿಗೆ ಹೋಗಬೇಕು ಅಂತಂದರೆ ಡೈರೆಕ್ಟಾಗಿ ಕಾರಿಂದ ಮುನ್ನಾರ್ಗೂ ಹೋಗ್ಬೋದು. ಇಲ್ಲ ಟ್ರೈನಲ್ಲಿ ಬರ್ತೀನಿ ಅಂದರೆ ಕೊಚ್ಚಿಯಿಂದ ಡೈರೆಕ್ಟ್ ನೀವು ಬಸ್ ತೊಗೊಂಡು ಹೋಗ್ಬೋದು. ತುಂಬ ಫ್ಲೈಟ್ ಬರಬೇಕು ಅಂದರೆ ಆಬ್ವಿಯಸ್ಲಿ ಕೊಚ್ಚಿಗೆ ಏರ್ಪೋರ್ಟಿಗೆ ಬಂದ್ಬಿಟ್ಟು ಅಲ್ಲಿಂದ ನೀವು ನಾರ್ಮಲ್ ಬಸ್ಸು ಇದು ತೊಗೊಂಡು ಹೋಗ್ಬೋದು. ಈ ಪ್ರಾಣಿ ಐತೆ ಏನು ಅಂತ ಗೊತ್ತಿಲ್ಲ, ಇರಲಿ. Go to the top, take ample amount of pictures. As we come, we'll take. Otherwise, you'll be tired here itself. Quickly, we'll all start walking. We'll go first. Kannan Devan, we have to go back outside. ಕಣ್ಣನ್ ದೇವಂಟಿ ಪುಡಿ CSK ಪುಡಿ. ಏಯ್ ಫಾರ್ವರ್ಡ್ ಮಾಡೋ. Start. Go on top. முன்னாடி வந்து டூர் கைடு எக்ஸ்பீரியன்ஸ் ஆனவர் அவங்க வரலையா? they are not coming to session? No sir. Oh, very nice. What is the difference between this viewpoint and that viewpoint? That is the second viewpoint. Now? Hey, now can't you do that? ಓಕೆ, ಎಂಡೇಂಜರ್ಡ್ ಸ್ಪೀಶೀಸ್ ಅಲ್ಲಿ ನಾನು ಎಂಡೇಂಜರ್ಡ್ ಆಗಿ ಹೋಗ್ತಾ ಇದ್ದೆ. ಯು ಡೋಂಟ್ ಡು ಪೋಸ್, ಐ ಆಮ್ ಟೇಕಿಂಗ್ ಸೆಲ್ಫಿ ವಿಡಿಯೋ. ನೌ ಯು ಕಮ್. हेलो. मजा आ रहा है. मजा आ रहा है. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. This is Kannada channel. Please speak in Kannada.
എനിക്ക് അറിയില്ല ನೋಡು ಮ್ಯೂಟ್ അറിയില്ല ಮ್ಯೂಟ್ ಮಾಡಕ್ಕೆ ಬಿಡ್ತೀನಿ. ಹಾ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನ್ಯಾಷನಲ್ ಪಾರ್ಕ್ ರೀಟೇಕ್. ಫುಲ್ಲು ಸುಸ್ತಾಗೋಗಿದೆ. ಸೊ ಈ ಜಾಗ ಬಂದ್ಬಿಟ್ಟು ಎರ್ನಾವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ, ಇದರದ್ದು ಮುನ್ನಾರಲ್ಲಿ. ಸೊ ಇಲ್ಲಿ ಏನು ಸ್ಪೆಷಲಪ್ಪ ಅಂತಂದರೆ ಕೆಲವೊಂದು ಎಂಡೇಂಜರ್ಡ್ ಸ್ಪೀಷೀಸ್ನ ಇಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ನಮಗಂತೂ ಕಾಣಿಸಿದ್ದು ಒಂದೇ, ಅದು ಗೋಟ್. ಬಟ್ ಅದೊಂಥರ ತುಂಬ ನಾರ್ಮಲ್ ಗೋಟ್ ಅಲ್ಲ, ಫಾರೆಸ್ಟ್ ಗೋಟ್. ಸೊ ಅದನ್ನು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಸೊ ಇನ್ನು ಮುಂದೆ ಟ್ರಕ್ ಇದೆ, ಫ್ರೆಂಡ್ ಗಾಳಿ ಹೊಡಿತಿದೆ, ಫುಲ್ ಸುಸ್ತಾಗೋಗಿದೆ. ಹೋಗ್ತಾ ಹೋಗ್ತಾ ಮನೆ ತೋರಿಸ್ತೀನಿ ಬನ್ನಿ. ಸೈಡ್ ಬಂದ್ಬಿಟ್ಟು ಕುಡಿಯೋಣ. ಶುಭ. Second, sir. No, please. Info. ಓಕೆ. ನಮ್ಮ ಸರ್ ಏನಪ್ಪ ಅಂತಂದರೆ ಶೋಲಾ ಫಾರೆಸ್ಟ್ ಅಂತೆ. ಇಲ್ಲಿ ಇರೋ ಈ ಪ್ಯಾಚಸ್ಸು ಬರೀ ಈ ಮೌಂಟೇನಲ್ಲಿ ಮಾತ್ರ. Southern part of the Western Ghats. So Hello. search face man. Sir once again explain, sir. redo ಮಾಡು. Sir, tell, sir. These sholas are actually found only in Western Ghats, and they're endemic to this southern part of India in the entire world, and they're very unique. And one of the southern parts of India is found in Erevikulam National Park in Munnar in Kerala. And today Thank we you. are here. Oh yeah. ಸೊ ಸ್ನೇಹಿತರೆ, ಇದು ಬಂದ್ಬಿಟ್ಟು ಎರವಿಕುಲಂ ನ್ಯಾಷನಲ್ ಪಾರ್ಕ್ನ ಟಾಪ್ ವ್ಯೂ ಪಾಯಿಂಟ್ ಆಗಿರುತ್ತೆ. ಸೊ ನೀವು ಬಸ್ಸಲ್ಲಿ ಬಂದು ಅಲ್ಲಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ರೋಡಲ್ಲಿ ನಡ್ಕೋತಾ ಹೋಗಬೇಕು. ಅದೊಂಥರ ಕಾರ್ ಜರ್ನಿ ಅಂತ ಅನ್ನೋದಕ್ಕೂ ಆಗಲ್ಲ. ಅದೊಂಥರ ತುಂಬ ಚೆನ್ನಾಗಿ ಒಳ್ಳೆ ವಾಕ್ ಆಗಿರುತ್ತೆ. ನೀವಿನ್ನೂ ವಿಂಟರ್ ಸೀಸನಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಆ ವಾಕಿಂಗ್ ಪಾತ್ ಇದೆಯಲ್ಲ, ಆ ವಾಕಿಂಗ್ ದಾರಿಯ ಒಂದು ಎಂಡ್ ಪಾಯಿಂಟ್ ಆಗಿರುತ್ತೆ. ಸೊ ಇದು ಒಂದು ಎಕ್ಸ್ಟ್ರಾರ್ಡಿನರಿ ವ್ಯೂ. ಮುನ್ನಾರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಪ್ರಿಫರ್ ಮಾಡೋದು, ನಾನು ಹೇಳಬೇಕು ಅಂತಂದರೆ, ನೀವು ಇಲ್ಲಿ ಇನ್ನು ವಿಂಟರ್ ಚಳಿಗಾಲದಲ್ಲೆಲ್ಲ ಮಳೆಗಾಲದಾಗ ಬಂದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಿಮಗಿನ್ನೂ ತುಂಬ ಖುಷಿ ಆಗುತ್ತೆ. ಸೊ ಇದು ಆ ಟಾಪ್ ವ್ಯೂ ಪಾಯಿಂಟ್ ಆಗಿರುತ್ತೆ. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಇದು ಆ ನೀಲಗಿರಿ ತಾರ್ ಬಂದ್ಬಿಟ್ಟು. ಸೊ ಈ ನೀಲಗಿರಿ ತಾರ್ನ ಪಶ್ಚಿಮ ಘಟ್ಟದ ಎಂಡೇಂಜರ್ಡ್ IUCN ರೆಡ್ ಲಿಸ್ಟ್ ಆಫ್ ಥ್ರೆಟನ್ಡ್ ಸ್ಪೀಷೀಸ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ. ಇದನ್ನು ಶೆಡ್ಯೂಲ್ 1 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಲ್ಲಿ ಕಾಪಾಡ್ಕೊತಾ ಬಂದಿದ್ದಾರೆ. ಸೊ ಈ ನೀಲಗಿರಿ ತಾರ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ನೀಲಗಿರಿ ತಾರು ಇಡೀ ಜಗತ್ತಲ್ಲಿ 3122 ಇದೆ ಅಂತ ಆ್ಯಸ್ ಆಫ್ 2015 ಡೇಟಾ ಹೇಳುತ್ತೆ. ಅಂದರೆ 10 ವರ್ಷಕ್ಕೆ ಮುಂಚೆ, 10 ಇಲ್ಲ 9 ವರ್ಷಕ್ಕೆ ಮುಂಚೆ ಈ ಡೇಟಾ ಇರೋದು. ಸೊ ಅಟ್ ಪ್ರೆಸೆಂಟ್ ಈ ಡೇಟಾ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನಾವು ಎರವಿಕುಲಂ ನ್ಯಾಷನಲ್ ಪಾರ್ಕಲ್ಲಿ 700 ನೀಲಗಿರಿ ತಾರ್ಸ್, 700 ನೀಲಗಿರಿ ತಾರ್ಸ್ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಹೌದು, ಸೊ ನಾವು ಹೋಗಿದ ಮಟ್ಟಿಗೆ ನಮಗೊಂದು 5-6 ನೀಲಗಿರಿ ತಾರ್ ಸಿಗುತ್ತೆ. ಸೊ ಈ ಹಿಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು 2 ನೀಲಗಿರಿ ತಾರ್ಸ್ ಒಟ್ಟಿಗೆ ಸಿಗುತ್ತೆ. ಸೊ ಈ ನೀಲಗಿರಿ ತಾರ್ಸ್ಗೆ ಏನಕ್ಕಪ್ಪ ಇಷ್ಟೊಂದು ಅಲ್ಯೂಮಿನಿಯಂ ಇದೆ ಅಂತಂದರೆ, ಒಂದು ಇದರ ಮಾಂಸಕ್ಕೆ ಮತ್ತು 2 ಇದರ ಚರ್ಮಕ್ಕೆ. ಸೊ ನಾವು ಹೇಗೆ ಜಿಂಕೆನ ಪೋಚ್ ಮಾಡಿದ್ರೆ ಅದರ ಮಾಂಸಕ್ಕೋಸ್ಕರ ನಾವು ಹಂಟ್ ಮಾಡಿದ್ರೆ ಹೇಗೆ ಕಾನೂನು ಬಾಹಿರ ಆಗಿರುತ್ತೋ, ಸೊ ಇದು ಹಾಗೆಯೇ. ಇದನ್ನು ಹಂಟ್ ಮಾಡಿದ್ರೆ, ಇದರೆಲ್ಲ ಸಾಯಿಸಿದ್ರೆ ಕಠಿಣ ಕ್ರಮ ತಗೋತಾರೆ ಅಲ್ಲಿನ ಸರ್ಕಾರದವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮ್ಮ ಕೇರಳದ ವ್ಲಾಗ್ಸ್ ಆಗಿರುತ್ತೆ. ಐ ಮೀನ್ ಎರವಿಕುಲಂ ನ್ಯಾಷನಲ್ ಪಾರ್ಕ್ನ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಮುಂದಿನ ವೀಡಿಯೋಗೆ ಕಾಯ್ತಾ ಇರಿ. ಮುಂದಿನ ವೀಡಿಯೋನು ಕೂಡ ಇದೇ ಥರ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ನಾನು ಎಲ್ಲರನ್ನೂ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಬಾಯ್.